ಜೊತೆಯಲಿ ಜೊತೆಯಲಿ. ನಾವಿಬ್ರು ಫಸ್ಟ್ ಟೈಮ್ ಆಚೆ ಬಂದಿದ್ದೀವಿ. ನಾವಿಬ್ಬರೇ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ನೈಟ್ ಇದೆ ಅನಿಸುತ್ತೆ ನಮಗೆ, ಅಲ್ವಾ? ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ಈ ಶೀಲದ ಸಮೇತ ಈ ಅಭಯನ ನಿಮಗೆ ಒಪ್ಪಿಸ್ಬೇಕು ಅಂದ್ಕೊಂಡಿದ್ದೀನಿ. ನೀವೇನಂತೀರ? ರೀ ಸೀನಿಯರ್, ತಿರುಗ್ರಿ ಈ ಕಡೆ ಪ್ಲೀಸ್. ಇಲ್ಲಿ ನೋಡಿ, ನನ್ನ ಮುಖ ನೋಡ್ಕೊಂಡು ಹೇಳ್ರಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ? ಇದ್ದಿದ್ದಕ್ಕೆ ತಾನೇ ಮದುವೆ ಆಗಿದ್ದು. ಮತ್ತೆ ಯಾಕ್ರಿ ಹಿಂಗೆ ದೂರ ಮಾಡ್ತಾ ಇದ್ದೀರಾ ನನ್ನನ್ನು? ನಾನು ಏನು ತಪ್ಪು ಮಾಡಿದೆ? ನೀನೇನು ತಪ್ಪು ಮಾಡಿಲ್ಲ. ಮತ್ತೆ ಅದು ಏನ್ರಿ ಅದು? ಮನ್ಸಲ್ಲಿ ಏನೇ ಇದ್ರು ನೇರವಾಗಿ ಹೇಳಿ. ಅದೇ ಯಾಕೋ ಗೊತ್ತಿಲ್ಲ, ನಿನ್ನ ನೋಡ್ದಾಗೆಲ್ಲ ನೀವು ಚಿಕ್ಕ ಮಗುನ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ರೀ, ನನಗೆ 26 ವರ್ಷ ಆಗಿದೆ. ನನ್ನ ಕ್ಲಾಸ್ಮೇಟ್ ಎಷ್ಟೋ ಹುಡುಗರಿಗೆ ಮದುವೆ ಆಗಿ 2-3 ವರ್ಷ ಆಗಿದೆ. ಹುಡುಗಿರಿಗೆ ಇಷ್ಟಿಷ್ಟುದ ಮಕ್ಕಳಿದ್ದಾರೆ. ಅದೇನೇ ಇರಲಿ, ಮುಂಚೆಯಿಂದನೂ ನೀನು ಚಿಕ್ಕ ಹುಡುಗಂತರ ಆಡ್ತಾ ಇದ್ದಿದ್ದಕ್ಕೋ, ನಾನು ಸೀನಿಯರು ನೀನು ಜೂನಿಯರ್ ಅಂತೆಲ್ಲ ಹೇಳ್ತಾ ಇದ್ದಿದ್ದಕ್ಕೋ, ಅಥವಾ ನಿನ್ನ ಅತಿಯಾದ ಇನ್ನೋಸೆನ್ಸ್ಗೋ, ಒಟ್ಟಾರೆ ಹೇಳಬೇಕು ಅಂದರೆ ನೀನು ನನಗೆ ಚಿಕ್ಕ ಹುಡುಗನ ಥರನೇ ಅನ್ನಿಸ್ತೀಯ. ಒಂದೊಂದು ಸಲ ಮಗು ಥರ ಅನ್ನಿಸ್ಬಿಡ್ತೀಯ. ಬೇಜಾರಾಯ್ತಾ? ಇಲ್ಲ. ಮತ್ತೇನೂ ಇಲ್ಲ. ಯಾವಾಗ ಈ ಪ್ರಾಣಿ ದೊಡ್ಡವನಾಗಿದ್ದಾನೆ ಅನಿಸುತ್ತೋ, ಯಾವಾಗ ನಾನು ನಿಮ್ಮ ಗಂಡ ಅನ್ನಿಸ್ತೀನೋ, ಯಾವಾಗ ನನ್ನ ಮೇಲೆ ಪ್ರೀತಿ ಹುಕ್ಕಿ ಬರುತ್ತೋ, ಯಾವಾಗ ನೀವೇ ಹೆಂಡತಿಯಾಗಿ ನನ್ನ ಹತ್ರಕ್ಕೆ ಬರ್ತಿರೋ, ಅಲ್ಲಿವರೆಗೂ ನಿಮ್ಮ ಪಾಲ್ಗೆ ನಾನು ಚಿಕ್ಕ ಮಗು ಥರನೇ ಇದ್ಬಿಡ್ತೀನಿ. ಏನು ಗೊತ್ತಾ ಸೀನಿಯರ್, ನನಗೆ ನಿಮ್ಮಲ್ಲಿ ಎಲ್ಲದಕ್ಕಿಂತ ಇಷ್ಟ ಆಗೋದು ನಿಮ್ಮ ನಗು, ನಿಮ್ಮ ಖುಷಿ, ನಿಮ್ಮ ಸಂತೋಷ. ಅದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ. ನೀವು ಖುಷಿಯಾಗಿರ್ತೀರ ಅಂದರೆ ನಾನು ಯಾವಾಗಲೂ ಮಗು ಹಾಗೆ ಇದ್ಬಿಡ್ತೀನಿ. ಅದ್ಭುತವಾದ ಬೊಂಬೆ ನೋಡೋ ಪುಟಾಣಿ ಪಾಪು ಥರ ನಿಮ್ಮನ್ನು ನೋಡಿಕೊಂಡು ನಾನು ಹೀಗೆ ಇದ್ಬಿಡ್ತೀನಿ. ಬಟ್ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಬಂದೆ, ನೀವು ನನ್ನನ್ನು ಎಷ್ಟೇ ದೂರ ಇಡಿ, ಯಾವುದನ್ನು ಬೇಕಾದರೂ ಅವಾಯ್ಡ್ ಮಾಡಿ, ಆದರೆ ಈ ಕೈನ ಮಾತ್ರ ಯಾವಾಗಲೂ ನನ್ನ ಹತ್ರ ಇರೋ ಥರ ಒಂದೇ ಒಂದು ವರ ಕೊಟ್ಬಿಡ್ರಿ ಪ್ಲೀಸ್.
ಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು. ಯಾಕೋ ಇಷ್ಟೊಂದು ಗ್ರೇಟ್ ಆಗಿದೆಯಾ? ದಿನೇ ದಿನೇ ನಿನ್ನ ಮುಂದೆ ನಾನು ಸಣ್ಣೋಳಾಗ್ತಾ ಇದ್ದೀನಿ. ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನಿನ್ನನ್ನು ಚಿಕ್ಕೋನು ಅಂತಿದ್ದೀನಿ. ತಪ್ಪು ತಿಳ್ಕೊಬೇಡ ಕಣೋ. ನಿನ್ನ ಪ್ರೀತಿಗೆ ಬದಲಾಗಿ ನನ್ನನ್ನು ನಾನೇ ಕೊಟ್ಟರು ಕಡಿಮೆನೆ. ನನ್ನ ಸರ್ವಸ್ವವನ್ನು ನಿನಗೆ ಸಮರ್ಪಣೆ ಮಾಡಬೇಕು, ಶರಣಾಗಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಆದರೆ ಯಾವತ್ತೋ ಮಾಡಿದ ತಪ್ಪು ಮನಸ್ಸಾಕ್ಷಿ ಇನ್ನೂ ನನ್ನನ್ನು ಚುಚ್ತಾನೆ ಇದೆ ಕಣೋ. ಅದನ್ನು ಸರಿ ಮಾಡ್ಕೋಬೇಕು. ನನ್ನ ಮನಸ್ಸಾಕ್ಷಿ ನನ್ನನ್ನು ಒಪ್ಕೋಬೇಕು. ಆವಾಗ ಆ ಕ್ಷಣದಲ್ಲಿ ನನ್ನನ್ನು ಪೂರ್ತಿಯಾಗಿ ನಿನ್ನವಳಾಗ್ತೀನಿ. ಅಲ್ಲಿವರೆಗೂ ನನಗೆ ಕ್ಷಮಿಸ್ತೀಯ ಜೂನಿಯರ್? ನನ್ನ ಮನಸ್ಸಿನಲ್ಲೇ ಯಾವತ್ತೂ ನನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಈ ಭೂಮಿ, ಈ ಆಕಾಶ, ಈ ಭವಾನಿ ಪರ್ವತದ ಸಾಕ್ಷಿಯಾಗಿ ನನ್ನನ್ನು ನಾನು ನನ್ನ ಪಾವನಿಗೆ ಸಮರ್ಪಿಸ್ಕೊಳ್ತಾ ಇದ್ದೀನಿ. ಸೀನಿಯರ್, ಪ್ಲೀಸ್ ಸೀನಿಯರ್, ಏನ್ರಿ ಮಾಡ್ತಾ ಇದ್ದೀರಾ? ಬಂದೆ, ಒಂದು ನಿಮಿಷ. ಇದೇನು ಇಷ್ಟೊತ್ತು ಸ್ನಾನ ಮಾಡ್ತಾ ಇದ್ದೀರಾ? ಯಾಕೆ? ಅದು ಜರ್ನಿ ಮಾಡಿ ಮೈಕೈ ಎಲ್ಲ ನೋವಾಗ್ತಿತ್ತು, ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಬಂದೆ. ಅಯ್ಯೋ, ನಿಮ್ಮ ಮೊದಲೇ ಹೇಳತ್ತಾನೆ. ಹೇಳಿದರೆ ಏನು ಮಾಡ್ತಿದ್ದೆ? ಒಂದು ನಿಮಿಷ ಇರಿ.
ಇದನ್ನು ನುಂಗಿ ರಿಲೀಫ್ ಆಗುತ್ತೆ. ತಗೊಳ್ರಿ. ಅದನ್ನು ನಾನೇ ಹಚ್ಕೊತೀನಿ. ಸುಮ್ಮನಿರ್ರಿ. ಬೇರೆ ಟೈಮಲ್ಲೆಲ್ಲ ನಾನು ನಿಮಗೆ ಮಗು ಇರ್ಬೋದು, ಆದರೆ ಇಂಥ ಟೈಮಲ್ಲಿ ನೀವು ನನಗೆ ಮಗು. ಪ್ರೇಮದ ಹೂವು ನೀನು, ನೋವನೆಂದು ನೀಡು ನಾನು, ಬಾಳಿನ ಹಾದಿಯಲ್ಲಿ ಜೋಡಿಯಾಗಿ ಬಾರೆ ನೀನು. ಆಸೆಯೊಂದು ಮನದಿ ಮೂಡಿದೆ, ನಾನೇ ನದಿಯ ರೂಪ ತಾಳಿ ಓಡಿ ಬಂದಾಗಿದೆ. ಇನಿಯ ಸನಿಹ ಬೆರೆತಂತಾಗಿದೆ. ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು, ನಿನಗೆ ನೆನಪು ಮನದಿ ಕಾಡಿದೆ. ಜನುಮಾನಿಗೆ ಮುಡಿಪಾಗಿದೆ. ಯಾಕ್ರಿ ಮುಜುಗರ ಪಟ್ಕೋತೀರ? ಹೇಳಿದ್ದೀನಿ ತಾನೇ ಮಗು ಅಂತ. ಕೆಟ್ಟ ಮನಸ್ಸಿಂದ ಹಚ್ತಿಲ್ಲ ಕಣ್ರಿ. ಕಾಲೆಲ್ಲ ಮುಟ್ಟಬಾರ್ದು. ಹೊಡಿತೀನಿ ನೋಡಿ ಇವಾಗ. ಚೈತ್ರದ ಹೂವಿನಂತೆ ಬೀಸಿ ಬಂದ ಗಾಳಿಯಂತೆ, ತಂಪು ತಂದ ಮಳೆಯು ನೀನು, ನನ್ನ ಬಾಳಿನ ನಲಿವೆ ನೀನು. ಸೋತು ಹೋದೆ ನಿನ್ನ ಆಸೆಗೆ, ನೂರು ಮಾತು ಏಕೆ ಬೇಕು, ಪ್ರೀತಿ ಸಾಕು ಬಾಳಿಗೆ. ಸಾರುವ ಲೋಕಕ್ಕೆ ಪ್ರೀತಿ ಒಂದೇ ಶಾಶ್ವತ. ಇವಾಗ ಮಗು ಥರ ಮಲ್ಕೊಳ್ಳಿ. ಇನ್ನು 10 ನಿಮಿಷಕ್ಕೆ ನಿದ್ರೆ ಬರುತ್ತೆ. ಬೆಳಗ್ಗೆ ಆಗಷ್ಟಲ್ಲಿ ನೋವೆಲ್ಲ ಫುಲ್ ಕಡಿಮೆ ಆಗಿ ಫ್ರೆಶ್ ಆಗಿರ್ತೀರ. ಗುಡ್ ನೈಟ್. ನೀನು ಯಾಕೋ ಇಷ್ಟೊಂದು ಒಳ್ಳೆಯವನು? ನಿಮ್ಮಷ್ಟಲ್ಲ ಬಿಡಿ. ಮಲ್ಕೋ ಮಲ್ಕೋ ಪುಟಾಣಿ. ನಿನ್ನ ದನಿಗಾಗಿ, ನಿನ್ನ ಕರಿಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ. ಒಂಟಿ ಇರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು. ನಾನು ಅನುರಾಗಿ, ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು.
ಗುಡ್ ಮಾರ್ನಿಂಗ್ ಸೀನಿಯರ್. ಗುಡ್ ಮಾರ್ನಿಂಗ್ ಜೂನಿಯರ್. ಏನ್ರಿ ಇದು ಬೆಳಗ್ಗೆನೆ ತಪಸ್ ಮಾಡ್ಕೊಂಡು ಕೂತಿದ್ದೀರಾ? ಇದು ತಪಸ್ಸಲ್ಲ, ಧ್ಯಾನ, ಮೆಡಿಟೇಷನ್. ಓ, ಅದ್ಯಾಕೆ ಮಾಡ್ತಾರೆ? ಅದರಿಂದ ಏನಾದರೂ ಯೂಸ್ ಇದೆಯಾ? ಇದರಿಂದ ತುಂಬ ಯೂಸ್ ಇದೆ. ಧ್ಯಾನ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗತ್ತೆ, ಮೈಂಡು ಕಂಟ್ರೋಲಲ್ಲಿ ಇರತ್ತೆ, ಮನಸ್ಸು ಹಗುರವಾಗತ್ತೆ, ಬುದ್ಧಿ ಬೆಳೆಯತ್ತೆ. ಹೌದಾ? ಮತ್ತೆ ಇದ್ಯಾವುದು ನಿಮಗೆ ಇಲ್ಲ? ನೋಡಿದ್ರಾ ಧ್ಯಾನ ಮಾಡಿದ್ರು ನೀವು ಸಿಟ್ಟಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಹೋಗೋ, ನೀನೊಂದ್ಸಲ ಮಾಡು, ಅವಾಗ ನಿನಗೆ ಗೊತ್ತಾಗತ್ತೆ. ಅವೆಲ್ಲ ನಮ್ಗೆ ಅಭ್ಯಾಸನೇ ಇಲ್ಲ. ಏನೇ ಆದರೂ ಜಾಗಿಂಗು, ಒಂದಷ್ಟು ಫ್ರೀ ಎಕ್ಸಸೈಸ್ ಮಾಡ್ತೀವಿ ಅಷ್ಟೇ. ಇವಾಗ ಒಂದ್ಸಲ ಮಾಡಿ ನೋಡು. ಬಾ ಬಾ, ಇಲ್ಲಿ ಕೂತ್ಕೋ ಬಾ. ನೀನೊಂದ್ಸಲ ಮಾಡು. ಆಯ್ತು, ಏನೋ ಮಾಡ್ತೀರಪ್ಪ. ಕೂತ್ಕೋ. ಹಾಂ, ಹಿಂಗಲ್ಲ ಕಣೋ, ಪದ್ಮಾಸನ ಹಾಕು. ಎಲ್ಲಿ? ಈ ಕಾಲ್ ತೆಗೆ. ಓ ಓ, ಈ ಕಡೆ. ಓ, ಹಿಂಗ ಹಿಂಗಲ್ವೋ? ಆಗಲ್ಲ ರೀ. ಸರಿ, ಹಿಂಗೆ ಕೂತ್ಕೋ. ಎಲ್ಲಿ? ಕೈ ಇಟ್ಕೋ. ಓ, ಕಣ್ಮುಚ್ಚು. ಮನ್ಸಲ್ಲಿ ಓಂ ಅಂತ ಹೇಳ್ಕೊ. ಕಣ್ಮುಚ್ಚು. ಈಗ ನಿಧಾನವಾಗಿ ಧ್ಯಾನ ಮಾಡು. ಮನ್ಸಲ್ಲೇ ಧ್ಯಾನ ಮಾಡು.